ಮಾಡಬೇಕು. ಒಂದ್ ಕಡೆ ಕಾಂಗ್ರೆಸ್ನ ಧಮಕಿ ಲೀಡರ್ ರಾಜೀವ್ ನಾಪತ್ತೆ ಆಗಿರೋ, ಮತ್ತೊಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ. 2 ಪ್ರಕರಣ, 2 ಸಚಿವರು, ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆ. ಆರೋಪಗಳ ಬಗ್ಗೆ ನೇರ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರಿಗೆ ಇರುಸುಮುರುಸಾಗಿದೆ, ಗರಂ ಆಗಿದ್ದಾರೆ. ರಾಜೀವ್ನನ್ನ ನೀವು ಹುಡುಕೊಡಿ ಅಂತ ಸಚಿವರು ಕೇಳ್ತಾರೆ. ನಿಮ್ಮ ವಿರುದ್ಧವೂ ಆಡಿಯೋ ಬಿಡ್ತೀವಿ, ತನಿಖೆ ಮಾಡಕ್ಕಾಗತ್ತಾ? ತನಿಖೆ ಮಾಡಬೇಕು. ಆಡಿಯೋದಲ್ಲಿ ಹಲವು ವಿಚಾರಗಳಿದೆ. ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾರು ನಿಮ್ಮ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದು ಒಂದು ಸಂದೇಶ ಹೋಗ್ಲಿ ಜನರಿಗೆ. ಇಲ್ಲಪ್ಪ, ಅವರು ತಪ್ಪು ಮಾಡಿದ್ದಿಲ್ಲ, ಅದು ಸುಳ್ಳು ಆರೋಪ ಬಿಜೆಪಿ ಅವರದ್ದು ಅಂತ ಗೊತ್ತಾಗ್ಲಿ. ಅದನ್ನು ಬಿಟ್ಟು ಪ್ರಶ್ನೆ ಕೇಳಿದವರ ಮೇಲೆ ನೀವು ಈ ರೀತಿ ಗರಂ ಆಗೋದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಉತ್ತರ ಕೊಡಿ, ಉತ್ತರ ಕೊಡಬೇಕು. ನಮಗೆ ಪ್ರಶ್ನೆ ಕೇಳುವ ಹಕ್ಕಿದೆ, ಪ್ರಶ್ನೆ ಕೇಳ್ತೀವಿ, ನಮ್ಮನ್ನು ಯಾರು ತಡೆಯೋದಕ್ಕಾಗಲ್ಲ. ನಿಮಗೆ ಉತ್ತರ ಕೊಡೋದಾಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ 2 ಸಚಿವರಿಗೆ ಪ್ರಶ್ನೆ ಮಾಡಿದ ನಮ್ಮ ಪ್ರತಿನಿಧಿ ಹನುಮಂತ, ಮತ್ತೊಂದು ಕಡೆ ಚಂದ್ರಶೇಖರ್. ಹನುಮಂತ, ನಾವು ಸಹಜವಾಗಿ ಪ್ರಶ್ನೆ ಮಾಡ್ತೀವಿ, ಅದು ನಮ್ಮ ಕೆಲಸ. ಉತ್ತರ ಇವರ ಹತ್ರ ಇರಲಿಲ್ಲ ಅಂತಂದ್ರೆ ನೋಡೋಣ ಮಾಡೋಣ, ಜಾರಕೆ ಉತ್ತರ ಕೊಡ್ತಿರ್ತಾರ, ರಾಜಕಾರಣಿಗೆ ಏನು ಹೇಳೋದು ಬೇಡ, ಆ ರೀತಿ ಮಾತಾಡ್ಬೇಕು. ನೀವು ಹುಡುಕೊಡಿ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರ ಇರೋದು ನಮಗ ಇವ್ರಿಗ? ಆ ಅಧಿಕಾರ ಇದ್ದವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಈ ರೀತಿ ಉಡಾಫೆಯ ಉತ್ತರ? ಶ್ರೀಪಾದ್, ಸಾರ್ವಜನಿಕ ಬದುಕಿನಲ್ಲಿ ಇರುವಂತವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಜನಪ್ರತಿನಿಧಿಗಳು ಎನಿಸಿಕೊಂಡಂತವರು ಕೇಳಿ ಬರುವಂತಹ, ಅವರ ವಿರುದ್ಧ ಕೇಳಿ ಬರುವಂತಹ ಪ್ರತಿಯೊಂದು ಆರೋಪಕ್ಕೂ ಕೂಡ ಒಂದು ಸ್ಪಷ್ಟವಾಗಿ ತಮ್ಮ ಪಾತ್ರ ಏನು ಅನ್ನುವಂಥದ್ದನ್ನ ಸಾರ್ವಜನಿಕರ ಮುಂದೆ ಇಡಲೇಬೇಕು. ಯಾಕೆ ಅಂತಂದು ಹೇಳಿದ್ರೆ, ಅವರು ಯಾರೋ ಅಧಿಕಾರಿಗಳಲ್ಲ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲ, ಅಥವಾ ಬೇರೆ ಬೇರೆಯವರಲ್ಲ. ಅವರು ಜನಪ್ರತಿನಿಧಿಗಳು. ಜನರಿಂದ ಮತಗಳನ್ನ ಹಾಕಿಸಿಕೊಂಡು ಜನರನ್ನ ಪ್ರತಿನಿಧಿಸಿ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳುವಂತವರು, ಮತ್ತೆ ರಾಜ್ಯದ ಜನರ ಪರವಾಗಿ ಅಧಿಕಾರವನ್ನ ನಡೆಸುವಂತ ಕಾರಣಕ್ಕಾಗಿ ಅವರು ಜನರಿಗೆ ಉತ್ತರವನ್ನ ಕೊಡಲೇಬೇಕು. ರಾಜಕಾರಣ ಬೇರೆ ಏನೇ ಇರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳಿದ್ದು ಏನಂತಂದು ಹೇಳಿದ್ರೆ, ನಿಮ್ಮ ಪರವಾಗಿ ಫಸ್ಟ್ಗೆ ರಾಜೀಗೌಡ ವಿಚಾರಕ್ಕೆ, ರಾಜೀಗೌಡ ಎಷ್ಟು ಒಳ್ಳೆಯವರು ಅನ್ನುವಂತ ವಿಚಾರಕ್ಕೆ ಅವರ ಆ ಒಂದು ಆಡಿಯೋ ಸಾಕು. ಆ ಒಂದು ಆಡಿಯೋನೇ ಇಡೀ ಪ್ರಕರಣದ ಚಿತ್ರಣವನ್ನ ಬಿಚ್ಚಿಡುತ್ತೆ. ಆ ಆಡಿಯೋದಲ್ಲಿ ಯಾವೆಲ್ಲ ಪದಗಳನ್ನ ಬಳಸಿದ್ರು, ಅಧಿಕಾರಿಗೆ ಯಾವ ರೀತಿ ಧಮಕಿ ಹಾಕಿದ್ರು ಅನ್ನುವಂಥದ್ದು ಆ ಒಂದು ಆಡಿಯೋ ಸಾಕ್ಷಿ ಸಾಕು. ಕಾನೂನಾತ್ಮಕವಾಗಿ ಆಡಿಯೋ ಸ್ಟ್ಯಾಂಡ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಬೇರೆ, ಆದ್ರೆ ರಾಜೀವ್ ಗೌಡ ಅವರ ಭಾಷೆ ಎಂತದ್ದು, ಅಲ್ಲಿಯ ರಾಜಕಾರಣದ ಎಂತದ್ದು, ಅವರನ್ನು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಸಚಿವ KH ಮುನಿಯಪ್ಪ ಅವರು ಓಪನ್ ಆಗಿ ಹೇಳ್ತಾರೆ, ಅವರೊಬ್ಬ ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಇರಬಹುದು ಅವರು ನಿಮ್ಮ ಶಿಷ್ಯ ಅಥವಾ ನಿಮ್ಮ ಬೆಂಬಲಿಗ ಇರಬಹುದು. ನೀವು ಹೇಳ್ತಾ ಇದ್ರಿ ಶ್ರೀಪಾದ್, ಆಗ್ಲೇನೆ ಅವರನ್ನ ಕರೆಸಿ ಜನರ ಮುಂದೆ ಒಂದು ಅರೆಸ್ಟ್ ಆಗಲಿ ಅಥವಾ ಪೊಲೀಸರಿಗೆ ಶರಣಾಗತಿ ಆಗಿ ಅನ್ನುವಂತ ಕಿವಿ ಮಾತನ್ನ ಹೇಳುವಂತ ಕೆಲಸವನ್ನ ಮುನಿಯಪ್ಪ ಅವರು ಮಾಡಬೇಕಾಗಿತ್ತು. ಅದರ ಬದಲಾಗಿ ನೀವೇ ಹುಡುಕಿ ಕೊಡಿ ಅನ್ನುವಂತ ಮಾತನ್ನ ನಮಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾವು ಕೂಡ ಹುಡುಕ್ತೀವಿ, ಆದರೆ ಹುಡುಕುವಂತ ಜವಾಬ್ದಾರಿ ಪೊಲೀಸರ ಮೇಲಿದೆ. ಪೊಲೀಸರ ಮೇಲೆ ಯಾರು ಒತ್ತಡ ಹಾಕ್ತಾ ಇದ್ದಾರೆ ಅದನ್ನು ಕೂಡ ಬಹಿರಂಗಪಡಿಸಿ ಅನ್ನುವಂತ ಮಾತುಗಳ ಪ್ರಶ್ನೆಗಳಾಗಿತ್ತು. ಈ ಪ್ರಶ್ನೆಗಳಿಗೆ KH ಮುನಿಯಪ್ಪ ಅವರು ಗರಂ ಆದ್ರು. ಅಷ್ಟು ಮಾತ್ರ ಅಲ್ಲ, ರಾಜೀವ್ ಗೌಡ ಅವ್ರಿಗೂ ಕೂಡ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ, ಈ ರೀತಿ ಮಾತನಾಡಬಾರ್ದಾಗಿತ್ತು, ಆದ್ರೆ ಏನೋ ಒಂದು ಆಗೋಗಿದೆ ಅನ್ನುವಂತ ಎಲ್ಲ ಒಂದ್ ಕಡೆಗೆ ಸಮರ್ಥನೆ ಮಾಡುವಂತ ಲೆಕ್ಕಾಚಾರದಲ್ಲಿ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಇದು ಅವರ ಹಿರಿತನಕ್ಕೆ, ಅವರು ಒಂದು 7 ಬಾರಿ ಸಂಸದರಾಗಿ ಕೆಲಸ ಮಾಡಿದಂತವರು, ಈಗ ಸಚಿವರಾಗಿರುವಂತವರು, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತವರು, ಅವರಿಂದ ಇಂತಹ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ. ಶ್ರೀಪಾದ್, ಇವೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು. ಒಂದ್ ಕಡೆ ಕಾಂಗ್ರೆಸ್ನ ಧಮಕಿ ಲೀಡರ್ ರಾಜೀವ್ ನಾಪತ್ತೆ ಆಗಿರೋ, ಮತ್ತೊಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ. 2 ಪ್ರಕರಣ, 2 ಸಚಿವರು, ರಿಪಬ್ಲಿಕ್ ಕನ್ನಡದ ಖಡಕ್ ಪ್ರಶ್ನೆ. ಆರೋಪಗಳ ಬಗ್ಗೆ ನೇರ ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರಿಗೆ ಇರುಸುಮುರುಸಾಗಿದೆ, ಗರಂ ಆಗಿದ್ದಾರೆ. ರಾಜೀವ್ನನ್ನ ನೀವು ಹುಡುಕೊಡಿ ಅಂತ ಸಚಿವರು ಕೇಳ್ತಾರೆ. ನಿಮ್ಮ ವಿರುದ್ಧವೂ ಆಡಿಯೋ ಬಿಡ್ತೀವಿ, ತನಿಖೆ ಮಾಡಕ್ಕಾಗತ್ತಾ? ತನಿಖೆ ಮಾಡಬೇಕು. ಆಡಿಯೋದಲ್ಲಿ ಹಲವು ವಿಚಾರಗಳಿದೆ. ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾರು ನಿಮ್ಮ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದು ಒಂದು ಸಂದೇಶ ಹೋಗ್ಲಿ ಜನರಿಗೆ. ಇಲ್ಲಪ್ಪ, ಅವರು ತಪ್ಪು ಮಾಡಿದ್ದಿಲ್ಲ, ಅದು ಸುಳ್ಳು ಆರೋಪ ಬಿಜೆಪಿ ಅವರದ್ದು ಅಂತ ಗೊತ್ತಾಗ್ಲಿ. ಅದನ್ನು ಬಿಟ್ಟು ಪ್ರಶ್ನೆ ಕೇಳಿದವರ ಮೇಲೆ ನೀವು
ಈ ರೀತಿ ಗರಂ ಆಗೋದು ಎಷ್ಟರ ಮಟ್ಟಿಗೆ ಸರಿ, ಇದು ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಉತ್ತರ ಕೊಡಿ, ಉತ್ತರ ಕೊಡಬೇಕು. ನಮಗೆ ಪ್ರಶ್ನೆ ಕೇಳುವ ಹಕ್ಕಿದೆ, ಪ್ರಶ್ನೆ ಕೇಳ್ತೀವಿ, ನಮ್ಮನ್ನು ಯಾರು ತಡೆಯೋದಕ್ಕಾಗಲ್ಲ. ನಿಮಗೆ ಉತ್ತರ ಕೊಡೋದಾಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಇಬ್ಬರು ಸಚಿವರಿಗೆ ಪ್ರಶ್ನೆ ಮಾಡಿದ ನಮ್ಮ ಪ್ರತಿನಿಧಿ ಹನುಮಂತ, ಮತ್ತೊಂದು ಕಡೆ ಚಂದ್ರಶೇಖರ್. ಹನುಮಂತ, ನಾವು ಸಹಜವಾಗಿ ಪ್ರಶ್ನೆ ಮಾಡ್ತೀವಿ, ಅದು ನಮ್ಮ ಕೆಲಸ. ಉತ್ತರ ಇವರ ಹತ್ರ ಇರಲಿಲ್ಲ ಅಂತಂದ್ರೆ ನೋಡೋಣ ಮಾಡೋಣ ಜಾರಕೆ ಉತ್ತರ ಕೊಡ್ತಿರ್ತಾರ, ರಾಜಕಾರಣಿಗೆ ಏನು ಹೇಳೋದು ಬೇಡ, ಆ ರೀತಿ ಮಾತಾಡ್ಬೇಕು. ನೀವು ಹುಡುಕೊಡಿ ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರ ಇರೋದು ನಮಗ ಇವ್ರಿಗ? ಆ ಅಧಿಕಾರ ಇದ್ದವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆ ಈ ರೀತಿ ಉಡಾಫೆಯ ಉತ್ತರ? ಶ್ರೀಪಾದ್, ಸಾರ್ವಜನಿಕ ಬದುಕಿನಲ್ಲಿ ಇರುವಂತವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಜನಪ್ರತಿನಿಧಿಗಳು ಎನಿಸಿಕೊಂಡಂತವರು ಕೇಳಿ ಬರುವಂತ, ಅವರ ವಿರುದ್ಧ ಕೇಳಿ ಬರುವಂತಹ ಪ್ರತಿಯೊಂದು ಆರೋಪಕ್ಕೂ ಕೂಡ ಒಂದು ಸ್ಪಷ್ಟವಾಗಿ ತಮ್ಮ ಪಾತ್ರ ಏನು ಅನ್ನುವಂಥದ್ದನ್ನ ಸಾರ್ವಜನಿಕರ ಮುಂದೆ ಇಡಲೇಬೇಕು. ಯಾಕೆ ಅಂತಂದು ಹೇಳಿದ್ರೆ, ಅವರು ಯಾರೋ ಅಧಿಕಾರಿಗಳಲ್ಲ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲ, ಅಥವಾ ಬೇರೆ ಬೇರೆಯವರಲ್ಲ. ಅವರು ಜನಪ್ರತಿನಿಧಿಗಳು. ಜನರಿಂದ ಮತಗಳನ್ನ ಹಾಕಿಸಿಕೊಂಡು ಜನರನ್ನ ಪ್ರತಿನಿಧಿಸಿ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳುವಂತವರು, ಮತ್ತೆ ರಾಜ್ಯದ ಜನರ ಪರವಾಗಿ ಅಧಿಕಾರವನ್ನ ನಡೆಸುವಂತ ಕಾರಣಕ್ಕಾಗಿ ಅವರು ಜನರಿಗೆ ಉತ್ತರವನ್ನ ಕೊಡಲೇಬೇಕು. ರಾಜಕಾರಣ ಬೇರೆ ಏನೇ ಇರಬಹುದು, ಆದ್ರೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳಿದ್ದು ಏನಂತಂದು ಹೇಳಿದ್ರೆ, ನಿಮ್ಮ ಪರವಾಗಿ ಫಸ್ಟ್ಗೆ ರಾಜೀಗೌಡ ವಿಚಾರಕ್ಕೆ, ರಾಜೀಗೌಡ ಎಷ್ಟು ಒಳ್ಳೆಯವರು ಅನ್ನುವಂತ ವಿಚಾರಕ್ಕೆ ಅವರ ಆ ಒಂದು ಆಡಿಯೋ ಸಾಕು. ಆ ಒಂದು ಆಡಿಯೋನೇ ಇಡೀ ಪ್ರಕರಣದ ಚಿತ್ರಣವನ್ನ ಬಿಚ್ಚಿಡುತ್ತೆ. ಆ ಆಡಿಯೋದಲ್ಲಿ ಯಾವೆಲ್ಲ ಪದಗಳನ್ನ ಬಳಸಿದ್ರು, ಅಧಿಕಾರಿಗೆ ಯಾವ ರೀತಿ ಧಮಕಿ ಹಾಕಿದ್ರು ಅನ್ನುವಂಥದ್ದು ಆ ಒಂದು ಆಡಿಯೋ ಸಾಕ್ಷಿ ಸಾಕು. ಕಾನೂನಾತ್ಮಕವಾಗಿ ಆಡಿಯೋ ಸ್ಟ್ಯಾಂಡ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಬೇರೆ, ಆದ್ರೆ ರಾಜೀವ್ ಗೌಡ ಅವರ ಭಾಷೆ ಎಂತದ್ದು, ಅಲ್ಲಿಯ ರಾಜಕಾರಣದ ಎಂತದ್ದು, ಅವರನ್ನು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಸಚಿವ KH ಮುನಿಯಪ್ಪ ಅವರು ಓಪನ್ ಆಗಿ ಹೇಳ್ತಾರೆ, ಅವರೊಬ್ಬ ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಇರಬಹುದು ಅವರು ನಿಮ್ಮ ಶಿಷ್ಯ ಅಥವಾ ನಿಮ್ಮ ಬೆಂಬಲಿಗ ಇರಬಹುದು. ನೀವು ಹೇಳ್ತಾ ಇದ್ರಿ ಶ್ರೀಪಾದ್, ಆಗ್ಲೇನೆ ಅವರನ್ನ ಕರೆಸಿ ಜನರ ಮುಂದೆ ಒಂದು ಅರೆಸ್ಟ್ ಆಗಲಿ ಅಥವಾ ಪೊಲೀಸರಿಗೆ ಶರಣಾಗತಿ ಆಗಿ ಅನ್ನುವಂತ ಕಿವಿ ಮಾತನ್ನ ಹೇಳುವಂತ ಕೆಲಸವನ್ನ ಮುನಿಯಪ್ಪ ಅವರು ಮಾಡಬೇಕಾಗಿತ್ತು. ಅದರ ಬದಲಾಗಿ ನೀವೇ ಹುಡುಕಿ ಕೊಡಿ ಅನ್ನುವಂತ ಮಾತನ್ನ ನಮಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾವು ಕೂಡ ಹುಡುಕ್ತೀವಿ, ಆದರೆ ಹುಡುಕುವಂತ ಜವಾಬ್ದಾರಿ ಪೊಲೀಸರ ಮೇಲಿದೆ. ಪೊಲೀಸರ ಮೇಲೆ ಯಾರು ಒತ್ತಡ ಹಾಕ್ತಾ ಇದ್ದಾರೆ ಅದನ್ನು ಕೂಡ ಬಹಿರಂಗಪಡಿಸಿ ಅನ್ನುವಂತ ಮಾತುಗಳ ಪ್ರಶ್ನೆಗಳಾಗಿತ್ತು. ಈ ಪ್ರಶ್ನೆಗಳಿಗೆ KH ಮುನಿಯಪ್ಪ ಅವರು ಗರಂ ಆದ್ರು. ಅಷ್ಟು ಮಾತ್ರ ಅಲ್ಲ, ರಾಜೀವ್ ಗೌಡ ಅವ್ರಿಗೂ ಕೂಡ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ, ಈ ರೀತಿ ಮಾತನಾಡಬಾರ್ದಾಗಿತ್ತು, ಆದ್ರೆ ಏನೋ ಒಂದು ಆಗೋಗಿದೆ ಅನ್ನುವಂತ ಎಲ್ಲ ಒಂದ್ ಕಡೆಗೆ ಸಮರ್ಥನೆ ಮಾಡುವಂತ ಲೆಕ್ಕಾಚಾರದಲ್ಲಿ ಉತ್ತರವನ್ನ ಕೊಡ್ತಾ ಇರುವಂತದ್ದು. ಇದು ಅವರ ಹಿರಿತನಕ್ಕೆ, ಅವರು ಒಂದು 7 ಬಾರಿ ಸಂಸದರಾಗಿ ಕೆಲಸ ಮಾಡಿದಂತವರು, ಈಗ ಸಚಿವರಾಗಿರುವಂತವರು, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತವರು, ಅವರಿಂದ ಇಂತಹ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ ಶ್ರೀಪಾದ್.